ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೇರ್ ಬ್ಯಾಂಡನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಪ್ಲೇನ್ ಹೇರ್ ಬ್ಯಾಂಡನ್ನು ತಗೊಳ್ಬೇಕು. ನಂತರ ನಿಮಗೆ ಇಷ್ಟವಾದ ಕಲರಿನ ಹುಲ್ಲನ್ನು 2 ಕಲರ್ ಹುಲ್ಲನ್ನು ತಗೊಂಡು, ಒಂದು ಲೈಟ್ ಕಲರ್ ಮತ್ತೊಂದು ಡಾರ್ಕ್ ಕಲರ್ ಹುಲ್ಲನ್ನು ತಗೊಂಡು ಮೊದಲಿಗೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ರಬ್ಬರ್ ಬ್ಯಾಂಡಿನ ಸುತ್ತಳತೆ ಆಗುವಷ್ಟು ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ದೊಡ್ಡ ಇದ್ದರೆ ಚೈನ್ ಸ್ಟಿಚ್ಚನ್ನು ಬಿಚ್ಚಿಕೊಂಡು ಮತ್ತೆ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಹೀಗೆ ರಬ್ಬರ್ ಬ್ಯಾಂಡಿಗೆ ಎಣಿತಾ ಬರುವಂಥದ್ದು ಈ ಚೈನ್ ಸ್ಟಿಚ್ಚನ್ನು ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ಳಿ. ಅಡಿಗೆ ರಬ್ಬರ್ ಬ್ಯಾಂಡನ್ನು ಇಟ್ಕೊಂಡು ಮೇಲ್ಬದಿಗೆ ಚೈನ್ ಸ್ಟಿಚ್ಚನ್ನು ಇಟ್ಕೊಂಡು ಹೀಗೆ ಜಾಯಿಂಟ್ ಮಾಡ್ತಾ ಹೋಗೋದು. ಜಾಯಿಂಟ್ ಮಾಡಿ ಆದಮೇಲೆ 2 ಚೈನನ್ನು ಹಾಕ್ಕೊಂಡು ಈಗ ರಬ್ಬರ್ ಬ್ಯಾಂಡ್ ಒಳಗಿಂದನೇ ಈಗ ತಗೊಳ್ಬೇಕು. ಇಲ್ಲಿ ಚೈನ್ ಸ್ಟಿಚ್ಚನ್ನು ಇಲ್ಲಿ ಸುಜನ್ ಕಡ್ಡಿನ ಹಾಕ್ಕೊಂಡು ಹೀಗೆ ಅಡಿಗಡೆಯಿಂದನೇ ದಾರ ತಗೊಳ್ಬೇಕು. ಹೀಗೆ ಅಗಲವಾಗಿ ಬರ್ತದೆ ಹೆಣಿಕೆ. ಹೀಗೆ ಪ್ರತಿಯೊಂದು ಚೈನಲ್ಲೂ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಈ ರಬ್ಬರ್ ಬ್ಯಾಂಡನ್ನು ತುಂಬಿಸ್ಬೇಕು. ನೋಡಿ, ಹೀಗೆ ಸುತ್ತಲೂ ಹಾಕ್ಕೊಂಡು ಬಂದಿದ್ದೀನಿ ನಾನು. ಕೊನೆಗೆ ಎಂಡ್ ಮಾಡುವಾಗ ನಾರ್ಮಲಾಗಿ ಒಂದು ಚೈನ್ ಸ್ಟಿಚ್ಚನ್ನು ಹೀಗೆ ಹಾಕ್ಕೊಂಡು ಅದರೊಳಗಡೆಯಿಂದ ದಾರ ತೆಗೆಯೋದು. ಈಗ ಗಟ್ಟಿಯಾಗಿ ಗಂಟು ಹಾಕ್ಕೊಂಡು ಆ ಕಲರಿನ ದಾರವನ್ನು ಕಟ್ ಮಾಡಿ ಮತ್ತೊಂದು ಕಲರನ್ನು ಜೋಡಿಸ್ಬೇಕು. ಅದಕ್ಕೆ ನೋಡಿ, ಮತ್ತೊಂದು ಈ ಕಲರ್ ತೊಗೊಂಡಿದ್ದೀನಿ. ಈ ಕಲರ್ ದಾರವನ್ನು ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಹೀಗೆ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಈಗ ಅಲ್ಲಿ ಚೈನ್ ಸ್ಟಿಚ್ ಮಾರ್ಪಾಡಾಗಿರುತ್ತಲ್ಲ ಆ ಕಡೆ ಒಂದು ಬದಿಗೆ 10 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಚೈನನ್ನು ಬಿಟ್ಟು ಮತ್ತೊಂದು ಚೈನಿಗೆ ಹಾಕ್ಕೊಳ್ತಾ ಹೋಗೋದು. ಈಗ ಮತ್ತೆ ವಾಪಸ್ 10 ಚೈನನ್ನು ಹಾಕ್ಕೊಳ್ಳೋದು. ಮತ್ತು ಒಂದು ಸ್ಕಿಪ್ ಮಾಡಿ ಸ್ಟಿಚ್ಚನ್ನು ಮತ್ತೊಂದು ಸ್ಟಿಚ್ಚರ್ ಒಳಗೆ ಹಾಕ್ಕೊಳ್ಳೋದು. ನೋಡಿ, ಹೀಗೆ ಸುತ್ತಲೂ ಒಂದು ಬದಿಗೆ ಹೆಣಿತಾ ಹೋಗುವಂಥದ್ದು. ಈಗ ಲಾಸ್ಟ್ ಈಗ ಫುಲ್ ಹೆಣ್ದಿದ್ದೀನಿ ನೋಡಿ. ಲಾಸ್ಟ್ ಒಂದು ಉಳಿದಿದೆ. 10 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ವ ಅಲ್ಲೇ ಎಂಡ್ ಮಾಡೋದು. ಈಗ ದಾರನ ಮತ್ತೆ ಕಟ್ ಮಾಡೋದು ಬೇಡ. ಈಗ ಇನ್ನೊಂದು ಬದಿಗೆ ಹೆಣಿಬೇಕಲ್ಲ ಈ ಕಡೆ. ಹಾಗಾಗಿ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಕಡೆ ತಗೊಳ್ಳೋದು ದಾರನ. ಈಗ ಮತ್ತೆ ಆ್ಯಸ್ ಇಟ್ ಈಸ್ ಮೊದಲು ಮಾಡಿದ್ವಲ್ಲ ಅದೇ ಥರ 10 ಚೈನ್ ಸ್ಟಿಚ್ಚನ್ನು ಹೆಣ್ಕೊಂಡು ಚೈನನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ಟಿಚ್ಚನ್ನು ಬಿಟ್ಟು ಮತ್ತೊಂದು ಸ್ಟಿಚ್ಚಿಗೆ ಹಾಕ್ತಾ ಬರುವಂಥದ್ದು. ನೋಡಿ, ಈಗ 10 ಚೈನನ್ನು ಮತ್ತೆ ಹಾಕ್ಕೊಳ್ಳೋದು. ಹೀಗೆ ಫುಲ್ ಸುತ್ತಲೂ ಇದನ್ನು ಫಿಲ್ ಮಾಡುವಂಥದ್ದು. ನೀವು ಇದನ್ನು ಟ್ರೈ ಮಾಡಿ. ನಿಮಗೆ ಡ್ರೆಸ್ ಯಾವುದು ಕಲರಿಂದು ನಿಮಗೆ ರಬ್ಬರ್ ಬ್ಯಾಂಡ್ ಬೇಕೋ ಆ ಕಲರಿಂದು ನಾವು ಮನೆಯಲ್ಲೇ ಮಾಡುವಂಥದ್ದು. ನೋಡಿ, 2 ಕಡೆ ಹೀಗೆ ಹೆಣಿತಾ ಹೋದರೆ ಆಯಿತು. ಚಿಕ್ಕ ಮಕ್ಕಳಿಗೆ ಜಡೆಗೆ ಹಾಕಲಿಕ್ಕೆಲ್ಲ ತುಂಬ ಚೆಂದ ಕಾಣ್ತದೆ. ನೀವು ಮನೇಲಿ ಟ್ರೈ ಮಾಡಿ. ಹೇಗಾಗಿದೆ ಅಂಥೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟವಾದಲ್ಲಿ. ಈಗ ಕೊನೆಗೆ ನೋಡಿ, ದಾರವನ್ನು ಕಟ್ ಮಾಡಿಕೊಂಡು ಲಾಸ್ಟಿಗೆ ಇದೊಂದು ಈ ಥರ ಮಾಡಿ ಗಂಟು ಹಾಕ್ಕೊಳ್ಳೋದು. ಈಗ ರೆಡಿ ಆಯಿತು ನಮ್ಮದು ಹೇರ್ ಬ್ಯಾಂಡ್. ನೋಡಿ, ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.